ನನ್ನ ಮನೆಯಲ್ಲಿದೆ. ಈಗ ನನ್ನ ಮನೆಗೆ ಬಂದರೆ ನನ್ನ ಮನೇಲಿ ನಾಗಮನ ಇದೆ, ನೀವು ನೋಡ್ಬೋದು ಅದನ್ನು. ಅದರೊಳಗೆ ಹೋಗುವಂಥ ಅಧಿಕಾರ ಯಾರಿಗೆ ಅಂತಂದರೆ ಬಾಕುಡರಿಗೆ ಮಾತ್ರ. ನಿಮ್ಮ ಜಾಗದಲ್ಲಿ ನೀವೇ ಅಸ್ಪೃಶ್ಯರು? ಹೌದು, ನಮ್ಮ ವನದೊಳಗಡೆ ನಾವೇ ಅಸ್ಪೃಶ್ಯರು. ಈಗ ಅಲ್ಲಿ ವೈದಿಕರು ಎಂಟ್ರಿ ಆಗಿದ್ದಾರೆ. ಈಗ ಬಾಕುಡರಿಗೂ ಕೂಡ ನಾಗಬನದೊಳಗೆ ಪ್ರವೇಶ ಇಲ್ಲ. ಒಂದು ನಾಗಮಂಡಲ ಅಂತ ಮಾಡಬೇಕಾದ್ರೆ ಕೋಟಿ ರೂಪಾಯಿಗಳ ಗುತ್ತಿಗೆಯನ್ನು ಕೊಡ್ತಾರೆ. ಇಲ್ಲ, ಮಾಮೂಲಿ ಪೂಜೆ ಅಲ್ಲ, ಅದಕ್ಕೊಂದು ದೊಡ್ಡ ಕಮಿಟಿ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಉಸ್ತುವಾರಿ ಸಚಿವರಿಂದ ಹಿಡಿದು ಅಂಡರ್ವರ್ಲ್ಡ್ ಡಾನ್ವರೆಗೆ ಎಲ್ಲರೂ ಕೂಡ ಅದರಲ್ಲಿ ಮೆಂಬರ್ ಆಗಿರ್ತಾರೆ. ಕುಣಿಯುವಂಥ ಒಂದು ಪ್ರಕ್ರಿಯೆ. ಆ ಕುಣಿಯುವ ಕೆಲಸ ಇದೆ ಅಲ್ವಾ, ಆ ಕುಣಿಯುವ ಕೆಲಸ ಅದು ದಲಿತರದ್ದಾಗಿತ್ತು. ಆ ಕುಣಿಯುವ ಕೆಲಸ ಇದೆ ಅಲ್ವಾ, ಅದು ನಮ್ಮ ಮೂಲ ನಿವಾಸಿಗಳದ್ದಾಗಿತ್ತು. ಆ ಕುಣಿಯುವ ಕೆಲಸವನ್ನು ಇವತ್ತು ಅದು ಕೋಟಿಯ ಬಿಸ್ನೆಸ್ ಅಂತ ಗೊತ್ತಾದ ನಂತರ ಅದನ್ನು ವೈದಿಕರು ಕ್ಯಾಪ್ಚರ್ ಮಾಡಿಕೊಂಡ್ರು. ಬಂಟರು ಬಂದು ಶೂದ್ರರು. ಹೌದು, ಬಂಟರು ಶೂದ್ರರು. ಆಚರಣೆ ಬಂದು ದಲಿತರ ಇರಬೇಕಾಗಿತ್ತು. ಲಾಭ ಮಾಡ್ತಿದ್ರು ಬ್ರಾಹ್ಮಣರು. ನಾಗಪಂಥ, ಬೌದ್ಧ ಪಂಥ ಏನಿದೆ, ಈ ಪಂಥಗಳ ಸಂಬಂಧದ ಒಂದು ಮಿಳಿತ ಕರಾವಳಿಯ ನಾಗಾರಾಧನೆಯಲ್ಲಿದೆ. ವೈದಿಕೀಕರಣಗೊಂಡಿದೆ ಈಗ ನಾಗಾರಾಧನೆ ಅನ್ನುವಂಥದ್ದು. ಆದ್ದರಿಂದ ಈ ಕೋಟಿ ಲೆಕ್ಕದ ಈ ವಹಿವಾಟೇನಿತ್ತು ಅದೆಲ್ಲವೂ ಕೂಡ ಬಾಕುಡರಿಗೆ ಸೇರಬೇಕಾಗಿತ್ತು. ಕರಾವಳಿಯ ದೈವಾರಾಧನೆ ಅನ್ನುವಂಥದ್ದೇ ಮೂಲತಃ ದಲಿತ ಕೇಂದ್ರಿತ ಆಗಿರುವಂಥದ್ದು. ಅದು ಕೊರಗಜ್ಜೆ ಇರ್ಬೋದು, ಕೋಡ್ದಪ್ಪಿ ಇರ್ಬೋದು, ತನ್ನಿಮಾಯಿಗೆ ಇರ್ಬೋದು, ಪಂಜುರ್ಲಿ ಇರ್ಬೋದು, ಎಲ್ಲವೂ ಅನ್ನಪ್ಪ ಇರ್ಬೋದು, ಈಗ ಧರ್ಮಸ್ಥಳದ ಅನ್ನಪ್ಪ ಇರ್ಬೋದು, ಎಲ್ಲವೂ ಕೂಡ ದಲಿತ ಕೇಂದ್ರಿತವಾದಂಥ ಆರಾಧನೆಗಳು. ಮಾತೃ ಹೃದಯ ಇರುವಂತಹ ದೈವಗಳು ಎಲ್ಲವೂ ಕೂಡ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ 10 ತಾಯ ಮಕ್ಕಳನ್ನು ಒಂದೇ ಮಳೆಯಲ್ಲಿ ಹಾಕಿ ಸಾಕುವಂಥ ಶಕ್ತಿ ನಾನು ಅಂತ ಹೇಳುತ್ತೆ. ಅದು ತುಳುವಲ್ಲಿ ಅದು ಹೇಳುತ್ತೆ. ಆನಂತರ ನಾನು ನಿಮ್ಮ ತಾಯಿ ಅಂತ ಹೇಳುತ್ತೆ. ಎಲ್ಲರನ್ನು ನನ್ನ ಸಂಸಾರ ಅಂತ ಕರೆಯುತ್ತೆ. ಅದು ಕರಾವಳಿಯಲ್ಲಿ ನಾಗರಾಧನೆ ಅನ್ನುವಂಥದ್ದು ಬಹಳ ದೊಡ್ಡ ಬಿಸ್ನೆಸ್, ಕೋಟಿಗಳ ಬಿಸ್ನೆಸ್ ಅದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ನಾಗ ಇದೆ. ನನ್ನ ಮನೆ ಉದಾಹರಣೆ ಅಂತ ತೆಗೆದುಕೊಳ್ಳೋದಾದರೆ ನಮ್ಮ ಮನೆಯಲ್ಲಿ ನಾಗ ಇದೆ. ಇದು ಕರಾವಳಿ ಎಲ್ಲರ ಮನೆಯ ಪರಿಸ್ಥಿತಿ. ಇದು ನಮ್ಮ ಮನೆಯಲ್ಲಿ ಉದಾಹರಣೆಗೆ ಒಂದು 3 ಎಕರೆ ಜಾಗ ಇದೆ ಅಂತಂದರೆ ಸುಮಾರು ಒಂದು ಅರ್ಧ ಎಕರೆ ಜಾಗವನ್ನು ನಾವು ನಾಗನಿಗೆ ಅಂತ ಬಿಟ್ಟಿರ್ತೀವಿ. ನಾಗಬನ ಅಂತ ಹಾವಿಗೆ ಅಂತ ಬಿಟ್ಟಿರ್ತೀವಿ. ಅದರ ಒಳಗಡೆ ಆ ನಾಗಬನದೊಳಗಡೆ ಅದು ನನ್ನದೇ ಜಾಗ ಆದರೂ ಕೂಡ ನಾನು ಹೋಗಲ್ಲ, ಅದಕ್ಕೆ ಹೋಗುವಂಗಿಲ್ಲ. ಒಂದು ರೀತಿ ರಿಸರ್ವ್ ಫಾರೆಸ್ಟ್ ಥರ, ಅಭಯಾರಣ್ಯ ಥರ, ಅದರೊಳಗೆ ಹೋಗಂಗಿಲ್ಲ. ಅದ್ರ ಜೊತೆಗೆ ಅಲ್ಲಿ ಯಾವುದೇ ಬೆಳೆದಂಥ ಹಣ್ಣುಗಳನ್ನು ನಾವು ತಗೊಳ್ಳೋಂಗಿಲ್ಲ. ಮರ ಕಡಿಯುವಂತಿಲ್ಲ. ಮರ ಬಿದ್ದರೂ ಅಲ್ಲಿನ ಕಟ್ಟಿಗೆಯನ್ನು ನಾವು ಸೌದೆಗೆ ಬಳಸಲ್ಲ. ಅದು ನಾಗನಿಗೆ ಸೀಮಿತ. ಅದು ನನ್ನ ಮನೆಯಲ್ಲಿದೆ. ಈಗ ನನ್ನ ಮನೆಗೆ ಬಂದರೆ ನನ್ನ ಮನೇಲಿ ನಾಗಮನ ಇದೆ, ನೀವು ನೋಡ್ಬೋದು ಅದನ್ನು. ಅದರೊಳಗೆ ಹೋಗುವಂಥ ಅಧಿಕಾರ ಯಾರಿಗೆ ಅಂತಂದರೆ ಬಾಕುಡರಿಗೆ ಮಾತ್ರ. ಬಾಕುಡರು ಮತ್ತು ಕಾಪಾಡರಿಗೆ ಮಾತ್ರ ನನ್ನ ಮನೆಯ ನಾಗಮನಕ್ಕೂ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡುವಂಥ ಕೆಲಸ ಅವರಿಗೆ. ನೀವು ಹೇಳಿದಂಗೆ ನಿಮ್ಮ ಜಾಗದಲ್ಲಿ ನೀವೇ ಅಸ್ಪೃಶ್ಯರು? ಹೌದು, ನಮ್ಮ ಬನದೊಳಗಡೆ ನಾವೇ ಅಸ್ಪೃಶ್ಯರು. ಅವ್ರು ಹೋಗಂಗಿಲ್ಲ ನಮ್ಮ ಇದಕ್ಕೆ. ಅವರು ಹೋಗಿ ಪೂಜೆ ಮಾಡಬೇಕಾಗಿತ್ತು. ಈಗ ಅಲ್ಲಿ ವೈದಿಕರು ಎಂಟ್ರಿ ಆಗಿದ್ದಾರೆ. ಈಗ ಬಾಕುಡರಿಗೂ ಕೂಡ ನಾಗಬನದೊಳಗೆ ಪ್ರವೇಶ ಇಲ್ಲ. ಅವರದೇ ಆಚರಣೆ, ಅವರಿಗೆ ಸಿಗಬೇಕಾದಂಥ ದಕ್ಷಿಣೆಗಳು, ಅವರಿಗೆ ಸಿಗಬೇಕಂತ ಅಕ್ಕಿ, ಅವರಿಗೆ ಸಿಗಬೇಕಾದ ತೆಂಗಿನಕಾಯಿ, ಅಥವಾ ಅವರಿಗೆ ಸಿಗಬೇಕಂತ ಅಲ್ಲಿದೆ ಏನು ಪೂಜಾದಿ ವಸ್ತುಗಳಿಂದ ಅವರಿಗೆ ಸಿಗಬೇಕಾಗಿತ್ತು. ಅದೆಲ್ಲವೂ ಈಗ ಬ್ರಾಹ್ಮಣ ಅರ್ಚಕರಿಗೆ ಹೋಗ್ತಾ ಇದೆ. ಬ್ರಾಹ್ಮಣರು ಅದರೊಳಗೆ ಹೋಗಿ ತಂತ್ರಿಯವರು, ಅದರ ಏನು ಅವರು ಇದನ್ನು ಅಧ್ಯಯನ ಮಾಡಿದವರಿದ್ದಾರೆ, ಅವ್ರು ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಕರಾವಳಿಯಲ್ಲಿ. ಸೊ ಪ್ರತಿ ಮನೆಯಲ್ಲೂ ಕೂಡ ನಾಗನ ಬನ ಇರುತ್ತೆ. ಮನೆ ಅಂದರೆ ಒಂದು ಕುಟುಂಬದ ನಾಗಬನ ಅಂತ ಇರುತ್ತೆ. ಅದೊಂದು ದೊಡ್ಡ ಬಿಸ್ನೆಸ್ಸು. ಒಂದು ನಾಗಮಂಡಲ ಅಂತ ಮಾಡಬೇಕಾದ್ರೆ ಕೋಟಿ ರೂಪಾಯಿಗಳ ಗುತ್ತಿಗೆಯನ್ನು ಕೊಡ್ತಾರೆ. ಒಂದು ನಾಗಮಂಡಲ ಅಂತ ಮಾಡಬೇಕಾದ್ರೆ ಕೋಟಿಗಳ ಗುತ್ತಿಗೆ ಕಾಂಟ್ರಾಕ್ಟ್ ಅನ್ನು ಕೊಡ್ತಾರೆ. ಐಶ್ವರ್ಯ ರೈ ಬಂದು ಮಾಡಿಸಿದ್ರು, ಶಿಲ್ಪಾ ಶೆಟ್ಟಿ ಬಂದರು ನಾಗಮಂಡಲಕ್ಕೆ. ಅದೇ ನಾಗಮಂಡಲ ಅನ್ನೋದು ನೀವು ಯೂಟ್ಯೂಬಲ್ಲಿ ಹುಡುಕಿದ್ರೆ ಇಲ್ಲ, ಮಾಮೂಲಿ ಪೂಜೆ ಅಲ್ಲ, ಅದಕ್ಕೊಂದು ದೊಡ್ಡ ಕಮಿಟಿ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಉಸ್ತುವಾರಿ ಸಚಿವರಿಂದ ಹಿಡಿದು ಅಂಡರ್ವರ್ಲ್ಡ್ ಡಾನ್ವರೆಗೆ ಎಲ್ಲರೂ ಕೂಡ ಅದರಲ್ಲಿ ಮೆಂಬರ್ ಆಗಿರ್ತಾರೆ. ಆ ಕಮಿಟಿಯಲ್ಲಿ, ಸ್ವಾಗತ ಸಮಿತಿಯಲ್ಲಿ. ಆನಂತರ ಆ ಸ್ವಾಗತ ಸಮಿತಿಯ ಪುಸ್ತಕ ನೀವು ನೋಡಬೇಕು. ಸುಮಾರು ಅದಕ್ಕೆ ಆ ಇನ್ವಿಟೇಷನ್ಗೆ ಇಷ್ಟು ದಪ್ಪ ಪುಸ್ತಕ ಇರುತ್ತೆ. ಅಂದರೆ ಅಷ್ಟು ದೊಡ್ಡ ಸ್ವಾಗತ ಸಮಿತಿ ಇರುತ್ತೆ. ಲಕ್ಷಗಟ್ಟಲೆ ಜನ ಬರ್ತಾರೆ ಅದಕ್ಕೆ, ಆ ನಾಗಮಂಡಲಕ್ಕೆ. ಆ ನಾಗಮಂಡಲದ ಫುಲ್ಲು ಇಬ್ಬರು ಬ್ರಾಹ್ಮಣರು ಇರ್ತಾರೆ. ಇಬ್ಬರು ಬ್ರಾಹ್ಮಣರು ಇರ್ತಾರೆ. ಒಬ್ಬ ವೈದ್ಯ ಅಂತ ಹೇಳ್ತಾರೆ, ಇನ್ನೊಬ್ಬರು ಬ್ರಾಹ್ಮಣರು ಇರ್ತಾರೆ. ಇಬ್ಬರು ನಾಗನ ವೇಷಧಾರಿಗಳಾಗಿ ಕುಣಿತಾರೆ. ಒಬ್ಬ ಡಕ್ಕೆ ಇಟ್ಕೊಂಡು ಆಡ್ತಾರೆ. ಒಂದು ಹೆಣ್ಣು ಒಂದು ಗಂಡು ಥರ ನಾಗನ ಆ ಸಂಕೇತದಲ್ಲಿ ನಾಗ ಕುಣಿಯುವಂಥ ಒಂದು ಪ್ರಕ್ರಿಯೆ. ಆ ಕುಣಿಯುವ ಕೆಲಸ ಇದೆ ಅಲ್ವಾ, ಆ ಕುಣಿಯುವ ಕೆಲಸ ಅದು ದಲಿತರದ್ದಾಗಿತ್ತು. ಆ ಕುಣಿಯುವ ಕೆಲಸ ಇದೆ ಅಲ್ವಾ, ಅದು ನಮ್ಮ ಮೂಲ ನಿವಾಸಿಗಳದ್ದಾಗಿತ್ತು. ಆ ಕುಣಿಯುವ ಕೆಲಸವನ್ನು ಇವತ್ತು ಅದು ಕೋಟಿಯ ಬಿಸ್ನೆಸ್ ಅಂತ ಗೊತ್ತಾದ ನಂತರ
ಅದನ್ನು ವೈದಿಕರು ಕ್ಯಾಪ್ಚರ್ ಮಾಡಿಕೊಂಡ್ರು. ಈಗ ನಾಗಪಾತ್ರಿ ಅನ್ನುವಂತಹ ಒಂದು ವೃತ್ತಿ ಇದೆ ಈಗ ಬ್ರಾಹ್ಮಣರದ್ದು. ಆ ನಾಗಪಾತ್ರಿಯ ವೃತ್ತಿಯನ್ನು ಬ್ರಾಹ್ಮಣರ ಕೆಲವು ಮನೆತನದವರು ನಿರ್ವಹಿಸ್ತಾರೆ ಕರಾವಳಿಯಲ್ಲಿ. ಆ ನಾಗಪಾತ್ರಿಗೆ ಇಡೀ ನಾಗಮಂಡಲದ ಕಾಂಟ್ರಾಕ್ಟನ್ನು ಕೊಟ್ಟುಬಿಡ್ತಾರೆ. ಹೂನು ನಿಂದೆ, ಹಣ್ಣು ನಿಂದೆ, ಊಟದ ವ್ಯವಸ್ಥೆನೂ ನಿಂದೆ, ಎಲ್ಲ ಕಾಂಟ್ರಾಕ್ಟ್ ನಿಂದೆ ಅಂತ ಹೇಳಿಬಿಟ್ಟು ಪ್ಯಾಕೇಜ್ ಅವರಿಗೆ ಕೋಟಿ ಲೆಕ್ಕದಲ್ಲಿ ಕೊಟ್ಬಿಡ್ತಾರೆ. ಒಂದು ನಾಗಮಂಡಲಕ್ಕೆ ಇಷ್ಟು ಕೋಟಿ ಅಂತ ಖರ್ಚಾಗುತ್ತೆ. ಇದನ್ನು ಕರಾವಳಿಯ ಬಂಟ ಸಮುದಾಯ, ಮುಖ್ಯವಾಗಿ ಬಂಟರ ಸಮುದಾಯದವರು ಮತ್ತು ಬಿಲ್ಲವ ಸಮುದಾಯದವರು ಕಾಂಪಿಟಿಷನ್ಗೆ ಬಿದ್ದಾಗ ಮಾಡ್ತಾರೆ. ಬಂಟರು ಬಂದು ಶೂದ್ರರು. ಹೌದೌದು, ಬಂಟರು ಶೂದ್ರರು. ಆಚರಣೆ ಬಂದು ದಲಿತರ ಇರಬೇಕಾಗಿತ್ತು. ಲಾಭ ಮಾಡ್ತಾರೆ ಬ್ರಾಹ್ಮಣರು. ಇದು ಪ್ಯೂರ್ಲಿ ಒಂದು ಶೂದ್ರರ ಕಲ್ಚರ್ ಇದೆ. ಯಾವುದು ನಾಗಾರಾಧನೆ ಅನ್ನುವಂಥದ್ದು ಕರಾವಳಿಯ ಶೂದ್ರ ಕಲ್ಚರ್. ಅದು ಇನ್ನೂ ಆಳಕ್ಕೆ ಹೋದರೆ, ನಾವು ಅದನ್ನು ಅಧ್ಯಯನ ಮಾಡ್ತಾ ಹೋದರೆ ಅದು ಬೌದ್ಧ ಧರ್ಮಕ್ಕೆ ಕನೆಕ್ಟ್ ಆಗುತ್ತೆ. ನಾಗಪಂಥ, ಬೌದ್ಧ ಪಂಥ ಏನಿದೆ, ಈ ಪಂಥಗಳ ಸಂಬಂಧದ ಒಂದು ಮಿಳಿತ ಕರಾವಳಿಯ ನಾಗಾರಾಧನೆಯಲ್ಲಿದೆ. ಅದು ನಾವು ಅಷ್ಟು ಸರಳವಾಗಿ ಹೇಳೋಕ್ಕಾಗಲ್ಲ, ಅದನ್ನು ನಾನು ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಅದನ್ನು ಅಧ್ಯಯನಕಾರರು ನಿಮ್ಗೆ ಇನ್ನಷ್ಟು ಚೆನ್ನಾಗಿ ಹೇಳ್ಬೋದು. ಬಹುಶಃ ಸಂಶೋಧನೆ ಮಾಡಿದವರು, ಸಂಶೋಧನಕಾರರು ಹೇಳ್ಬೋದು ಅದನ್ನು. ಆಗಿದೆ. ತುಂಬ ಜನ ಅದ್ರ ಬಗ್ಗೆ ಬರೆದಿದ್ದಾರೆ. ಬಾಕುಡ ಬಗ್ಗೆ ಈ ನಾಗಾರಾಧನೆ ಮತ್ತು ಬೌದ್ಧ ಪಂಥ ಏನಿದೆ, ಬೌದ್ಧ ಪಂಥ ಮತ್ತು ನಾಗಪಂಥ ಏನಿದೆ, ಅದರ ಹಿನ್ನೆಲೆಯಲ್ಲಿ ಕರಾವಳಿಯ ಆಚರಣೆಗಳು ಯಾವ ರೀತಿ ಇತ್ತು. ಇಲ್ಲ, ಸುಮಾರು ಜನ ಬರೆದಿದ್ದಾರೆ. ಈಗ ಲೇಖನಗಳು ಸಿಗುತ್ತೆ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನು ನೀವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅದು ಪರಿವರ್ತನೆಗೊಂಡು ಇವತ್ತು ನಾಗಾರಾಧನೆ ಈ ರೀತಿಯ ಈಗ ಇರುವಂಥ ಸ್ವರೂಪದಲ್ಲಿದೆ. ಅದು ತೀವ್ರ ವೈಭವೀಕರಣಗೊಂಡಿದೆ, ವೈದಿಕೀಕರಣಗೊಂಡಿದೆ ಈಗ ನಾಗಾರಾಧನೆ ಅನ್ನುವಂಥದ್ದು. ಸೊ ಅದರಿಂದ ಈ ಕೋಟಿ ಲೆಕ್ಕದ ಈ ವಹಿವಾಟೇನಿತ್ತೆ ಇತ್ತು, ಅದೆಲ್ಲವೂ ಕೂಡ ಬಾಕುಡರಿಗೆ ಸೇರಬೇಕಾಗಿತ್ತು. ಈಗಲೂ ಕೂಡ ನೋಡಿ, ಈಗ ಕರಾವಳಿಯಲ್ಲಿ ನಾಗಮಂಡಲ ಅಂತ ಮಾಡ್ತಾರೆ. ಆಗ ಇದರ ಬ್ರಾಹ್ಮಣನ ಮೈ ಮೇಲೆ ನಾಗ ಬರುತ್ತೆ, ನಾಗನ ಆವೇಶ ಬರುತ್ತೆ. ನಾಗರನ್ನು ಅವನು ಆಹ್ವಾನಿಸ್ಕೊಳ್ತಾನೆ. ಇಡೀ ರಾತ್ರ ನಾಗ ಕುಣಿತದಲ್ಲಿ, ನಾಗ ಮತ್ತು ಹೆಣ್ಣು ನಾಗ ಮತ್ತು ಗಂಡ ನಾಗಮಂಡಲದ ಒಳಗಡೆ ಕುಣಿಯುವಂಥ ಒಂದು ಪ್ರಕ್ರಿಯೆ ಒಟ್ಟು. ಅದಕ್ಕೆ ಕೋಟಿ ಖರ್ಚು ಮಾಡ್ತಾರೆ. ಬಾಕುಡರು ನಾಗಾರಾಧನೆಯನ್ನು ಹೇಗೆ ಮಾಡ್ತಾರೆ ಅಂತಂದರೆ ತುಂಬ ಸರಳವಾಗಿ ಕೆಲವೇ ಸಾವಿರ ರೂಪಾಯಿಗಳದ್ದು ಮುಗಿದೋಗುತ್ತೆ. ಬಾಕುಡರ ಅವರ ಆಚರಣೆ ನೋಡಿ, ಅವರು ಈ ಭೂತಾರಾಧನೆ ರೀತಿಯಲ್ಲೇ ಬರಿ ಮೈಯಲ್ಲಿ ಬರಿ ಮೈ ಅಂದರೆ ಎಷ್ಟು ವಸ್ತ್ರಗಳು ಬೇಕೋ ಮೇಲ್ಗಡೆ ಮೈಯಲ್ಲಿ ಬರಿ ಮೈ ಇರ್ತಾರೆ. ಮೇಲ್ಗಡೆ ಬರಿ ಮೈಯಲ್ಲಿ ಇಟ್ಕೊಂಡು ಅವರು ನಾಗನ ಚಿತ್ರವನ್ನು ಮುಖದಲ್ಲಿ ಬಿಡಿಸ್ತಾರೆ. ಆನಂತರ ಈ ಅಡಿಕೆ ಹಾಳೆ ಇದೆಯಲ್ಲ, ಆ ಅಡಿಕೆ ಹಾಳೆಯಲ್ಲಿ ನಾಗನ ಹೆಡೆಯನ್ನು ಬಿಡಿಸ್ತಾರೆ. ಅದು 2-3 ರೀತಿಯ ನಾಗಗಳಿದೆ. ಕರಿಯ ಸಂಕಮಾಲ, ಬಿಳಿಯ ಸಂಕಮಾಲ ಅನ್ನುವಂಥ 2-3 ನಾಗಗಳ ಪ್ರಕಾರಗಳಿದೆ ಕರಾವಳಿಯಲ್ಲಿ, ಪ್ರಭೇದಗಳ ರೀತಿಯಲ್ಲಿ. ಅಂದರೆ ಈಗಿನ ವಿಷಯದಲ್ಲಿ ಹೇಳಿದ್ರೆ ಒಂದು ನಾಗರ ಹಾವು ಜೊತೆಗೆ ಕೃಷ್ಣ ಸರ್ಪ, ಚಿಕ್ಕ ಕೃಷ್ಣ ಸರ್ಪ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೂಡ ಕರಾವಳಿಯ ಈ ಮೂಲ ನಮ್ಮ ನೆಲ ಏನಿದೆ ಇದು ನಾಗನೆಲ ಅನ್ನುವಂಥ ನಿಟ್ಟಿನಲ್ಲಿ ಅದೆಲ್ಲವೂ ಪ್ರತಿನಿಧಿಸ್ತದೆ. ಅದನ್ನು ಅವರ ಭಾಷೆಯಲ್ಲಿ, ಬಾಕುಡರ ಭಾಷೆಯಲ್ಲಿ ಅದನ್ನು ಉಲ್ಲಾಳ್ತಿ, ಉಲ್ಲಾಯ ಈ ರೀತಿ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಉಲ್ಲಾಳ್ತಿ, ಉಲ್ಲಾಯ ಅಂತಂದರೆ ಗಂಡು ದೇವರು ಹೆಣ್ಣು ದೇವರು ಅನ್ನುವಂಥದ್ದು ಅದರ ಸಂಕೇತ, ಉಲ್ಲಾಳ್ತಿ ಉಲ್ಲಾಯ ಅನ್ನುವಂಥದ್ದು. ಅವರು ನಾಗನನ್ನು ಕೂಡ ಗಂಡು ದೇವರು ಹೆಣ್ಣು ದೇವರು ಅನ್ನೋ ರೀತಿಯಲ್ಲಿ ಉಲ್ಲಾಳ್ತಿ ಅಂತಲೇ ಕರೀತಾರೆ. ಈಗ ಉದಾಹರಣೆಗೆ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ನಾವು ಉಲ್ಲಾಳ್ತಿ ಅಂತ ಕರಿತೀವಿ. ಕರಾವಳಿಯಲ್ಲಿ ಯಾರೂ ಕೂಡ ದುರ್ಗಾ ಪರಮೇಶ್ವರಿ ಅಂತ ಹೇಳಲ್ಲ, ಉಲ್ಲಾಳ್ತಿ ಅಂತ ಹೇಳೋದು. ಕೊಲ್ಲೂರು ಮೂಕಾಂಬಿಕೆ ಅಂತ ಕರಾವಳಿಯಲ್ಲಿ ಹೇಳಲ್ಲ, ಉಲ್ಲಾಳ್ತಿ ಅಂತ ಹೇಳೋದು. ಇದು ಒಂದೇ ಶಬ್ದ, ಉಲ್ಲಾಳ್ತಿ ಅಂತ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನಾಗಾರಾಧನೆಯಲ್ಲಿ ಕೂಡ ಉಲ್ಲಾಳ್ತಿ ಅನ್ನುವಂಥದ್ದಿದೆ. ಅದಕ್ಕೆ ಒಂದು ಜಡೆ ಇರುವಂಥ ನಾಗ, 2 ಜಡೆ ಇರುವಂಥ ನಾಗ ಅನ್ನೋಂಥ ರೀತಿಯಲ್ಲಿ ಅವರು ಒಂದು ಅಡಕೆ ಹಾಳೆಯಲ್ಲಿ ನಾಗನ ಜಡೆಯನ್ನು ಚಿತ್ರ ಮಾಡಿಕೊಂಡು ಆತನ ಮೈ ಮೇಲೆ ನಾಗನನ್ನು ಆವಾಹಿಸಿಕೊಂಡು ಭೂತಾರಾಧನೆ ಹೇಗಾಗುತ್ತೆ, ದೈವಾರಾಧನೆ ಹೇಗಾಗುತ್ತೆ, ಅದೇ ರೀತಿಯಲ್ಲಿ ನಾಗನನ್ನು ಆವಾಹಿಸಿಕೊಂಡು ಅಲ್ಲಿ ನಾಗನ ರೀತಿಯಲ್ಲೇ ನೆಲದಲ್ಲಿ ಹೊರಲಾಡ್ತಾ ಆತ ನಾಗನ ದರ್ಶನವನ್ನು ಮಾಡ್ತಾನೆ. ಅವನ ಜೊತೆಗೆ ಜನರ ಸಂವಹನ ಎಲ್ಲವೂ ನಡೆಯುತ್ತೆ. ಅದೇ ಕೆಲಸನ ಅದು ಕೆಲವೇ ಸಾವಿರ ರೂಪಾಯಲ್ಲಿ ಮುಗಿದೋಗುತ್ತೆ. ಒಂದು ರಾತ್ರಿ ಅಂತ ಇಟ್ಕೊಳ್ಳಿ, ಅಥವಾ ಅಲ್ಲ, ಇದು 2-3 ದಿವಸ ನಡೆಯುತ್ತೆ ಯಾವುದು ನಾಗಮಂಡಲ ಅನ್ನೋದು. ಆದರೆ ನಾಗಮಂಡಲದ ಈ ನಾಗನ ಇದು ನರ್ತನ ಏನಿದೆ ಅದು ಒಂದೇ ದಿವಸ ನಡೆಯುತ್ತೆ. ಅದಕ್ಕೆ ಮುಂಚೆ ಇರುವಂಥ ಸಭಾ ಕಾರ್ಯಕ್ರಮಗಳು, ಇದು ಆ ನಂತರದ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಬೇರೆ ಬೇರೆ ಅಟ್ಯಾಚ್ ಆಗಿಬಿಟ್ಟು ಅದೊಂದು ಜಾತ್ರೆಯ ರೀತಿಯಲ್ಲಿ ಇರುತ್ತೆ ನಾಗಮಂಡಲ ಅನ್ನುವಂಥದ್ದು.
ಆದರೆ ಬಾಕುಡರ ನಾಗಾರಾಧನೆ ಅನ್ನುವಂಥದ್ದು ಬಹಳ ಸರಳವಾಗಿ ಕೆಲವೇ ಸಾವಿರ ರೂಪಾಯಿಗಳಲ್ಲಿ ಮುಗಿಯುವಂತಹ ನಾಗಾರಾಧನೆ ಪ್ರಕ್ರಿಯೆ. ಅದನ್ನು ಇವತ್ತು ವೈದಿಕೀಕರಣಗೊಳಿಸಿ ವೈದಿಕರಿಗೆ ಕೋಟ್ಯಾಂತರ ರೂಪಾಯಿಯ ವ್ಯವಹಾರವಾಗಿ ಅದನ್ನು ಮಾರ್ಪಡಿಸಿದ್ದಾರೆ. ಕರಾವಳಿಯ ದೈವಾರಾಧನೆ ನಾಗಾರಾಧನೆ ಇದೆ ಅಲ್ವಾ, ಅದು ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಕೇಳುವುದೇ ಇಲ್ಲ. ಕರಾವಳಿಯ ದೈವಾರಾಧನೆಯಲ್ಲಿ ಯಾವ ಖರ್ಚು ಇರಲ್ಲ. ಕರಾವಳಿಯ ದೈವಾರಾಧನೆ ಅನ್ನುವಂಥದ್ದೇ ಮೂಲತಃ ದಲಿತ ಕೇಂದ್ರಿತ ಆಗಿರುವಂಥದ್ದು. ಅದು ಕೊರಗಜ್ಜೆ ಇರ್ಬೋದು, ಕೋಡ್ದಪ್ಪಿ ಇರ್ಬೋದು, ತನ್ನಿಮಾನಿಗೆ ಇರ್ಬೋದು, ಪಂಜುರ್ಲಿ ಇರ್ಬೋದು, ಎಲ್ಲವೂ ಅನ್ನಪ್ಪ ಇರ್ಬೋದು, ಈಗ ಧರ್ಮಸ್ಥಳದ ಅನ್ನಪ್ಪ ಇರ್ಬೋದು, ಎಲ್ಲವೂ ಕೂಡ ದಲಿತ ಕೇಂದ್ರಿತವಾದಂಥ ಆರಾಧನೆಗಳು. ಅಲ್ಲಿ ಕೊಡುಕೊಳ್ಳುವಿಕೆಯ ಪ್ರಶ್ನೆಗಳೇ ಇರಲ್ಲ, ಖರ್ಚು ವೆಚ್ಚಗಳ ಪ್ರಶ್ನೆ ಇರಲ್ಲ ಅಲ್ಲಿ. ಅದು ಒಂದು ರೀತಿಯಲ್ಲಿ ಮಾತೃ ಹೃದಯ ಇರುವಂತಹ ದೈವಗಳು ಎಲ್ಲವೂ ಕೂಡ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, 10 ತಾಯ ಮಕ್ಕಳನ್ನು ಒಂದೇ ಮಡಿಲಲ್ಲಿ ಹಾಕಿ ಸಾಕುವಂಥ ಶಕ್ತಿ ನಾನು ಅಂತ ಹೇಳುತ್ತೆ ಅದು ತುಳುವಲ್ಲಿ, ಅದು ಹೇಳುತ್ತೆ. ಆನಂತರ ನಾನು ನಿಮ್ಮ ತಾಯಿ ಅಂತ ಹೇಳುತ್ತೆ. ಎಲ್ಲರನ್ನು ನನ್ನ ಸಂಸಾರ ಅಂತ ಕರೆಯುತ್ತೆ ಅದು ಹೇಳುತ್ತೆ. ನನ್ನ ಸಂಸಾರದವರೆಲ್ಲರೂ ಇದ್ದಾರಲ್ಲ ಅಂತ ಕೇಳುತ್ತೆ ದೈವ. ನಾಗನೂ ಕೇಳುತ್ತೆ, ನನ್ನ ಸಂಸಾರದವರೆಲ್ಲರೂ ಇದ್ದಾರಲ್ವ ಅಂತ ಕೇಳುತ್ತೆ. ಅದು ಎಸ್ಪೆಷಲಿ ಪೊನ್ನ ಸಂಸಾರ ಎಲ್ಲರೂ ಇದ್ದಾರಲ್ಲ, ಅಂದರೆ ಹೆಣ್ಣು ಸಂಸಾರ ಎಲ್ಲರೂ ಇದ್ದಾರಲ್ಲ ಅಂತ ಕೇಳುತ್ತೆ. ಎಲ್ಲ ಜಾತಿಗಳನ್ನು ಕರೀತಾರೆ. ಯಾವುದೇ ಜಾತಿಗಳನ್ನು ಕರೆಯದೇ ಇರಬಾರ್ದು, ಎಲ್ಲ ಜಾತಿಗಳನ್ನು ಹೆಸರು ಹಿಡಿದು ಕರಿಬೇಕು. ನಾಗಾರಾಧನೆ ಮತ್ತು ದೈವಾರಾಧನೆ. ಹೌದು, ಈ ರೀತಿಯ ಬಾಕುಡ ಕೋಲ ಮತ್ತು ದೈವದ ಕೋಲ ಎರಡರಲ್ಲೂ ಕೂಡ ಎಲ್ಲ ಆ ದೈವದ ಕೋಲಕ್ಕೆ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರನ್ನ ಜಾತಿ ಹೆಸರು ಹಿಡಿದು ಕರಿಬೇಕು. ಕರೆದವರಿಗೆ ಗೌರವ ಕೊಡಬೇಕು. ಕರೆಯೋದು ಮಾತ್ರ ಅಲ್ಲ, ಕರೆದವರಿಗೆ ಗೌರವ ಕೊಡಬೇಕು. ಗೌರವ ಕೊಡುವಾಗ ಮೇಲ್ವರ್ಗದವನಿಗೂ ಒಂದೇ ರೀತಿಯ ಪ್ರಾಧಾನ್ಯತೆ, ಕೆಳವರ್ಗದವನಿಗೂ ಒಂದೇ ರೀತಿಯ ಪ್ರಾಧಾನ್ಯತೆ, ಎಲ್ಲರಿಗೂ ಒಂದೇ ರೀತಿಯ ಪ್ರಾಧಾನ್ಯತೆ ಕೊಡಬೇಕು. ಯಾವುದಕ್ಕೂ ವ್ಯತ್ಯಾಸ ಇರಲ್ಲ. ಎಲ್ಲರಿಗೂ ಅದೇ ಕರಿಗಂಧ ಯಾವ ರೀತಿ ಕೊಡುವಂಥ ಕ್ರಮ ಏನಿದೆ ಅದೇ ರೀತಿ ಕೊಡ್ತದೆ. ಈ ಆಚರಣೆಯಲ್ಲಿ ಇದರಲ್ಲಿ ಹಂಗಿರಲ್ಲ. ನೀವು ವೈದಿಕ ಆಚರಣೆಯಲ್ಲಿ ಹಂಗಿರಲ್ಲ. ಯಾವುದೇ ವೈದಿಕ ಆಚರಣೆ ಈಗ ನಾಗಮಂಡಲದಲ್ಲಿ ಹಾಗಿರಲ್ಲ. ನಾಗಮಂಡಲದಲ್ಲಿ ಇದು ಯಾವುದು ಬಂಟರಿಗೆ ಬೇರೆ ಆದಂಥ ರೀತಿಯಲ್ಲಿ ವ್ಯವಸ್ಥೆಗಳಿರ್ತದೆ, ಮತ್ತು ಅದರ ಕೆಳ ಜಾತಿಗಳಿಗೆ ಬೇರೆ ರೀತಿಯ ವ್ಯವಸ್ಥೆ ಇದೆ, ಬ್ರಾಹ್ಮಣರಿಗೆ ಬೇರೆ ರೀತಿಯ ವ್ಯವಸ್ಥೆಗಳಿರ್ತದೆ. ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆನೂ ಬೇರೆಯದೇ ಇರ್ತದೆ, ಪ್ರತ್ಯೇಕನೇ ಇರ್ತದೆ. ಊಟದ ವ್ಯವಸ್ಥೆನೂ ಪ್ರತ್ಯೇಕನೇ ಇರ್ತದೆ ನಾಗಮಂಡಲಗಳಲ್ಲಿ. ಆನಂತರ ಅವರಿಗೆ ಕೊಡುವಂಥ ಹೂವು ಮತ್ತು ಗಂಧದ ವ್ಯವಸ್ಥೆ ಏನಿದೆ ಅದು ಪ್ರತ್ಯೇಕನೇ ಇರ್ತದೆ. ಬ್ರಾಹ್ಮಣರಿಗೆ ಮತ್ತು ಬಂಟರಿಗೆ ಪ್ರತ್ಯೇಕ ಇರುತ್ತೆ. ಆದ್ದರಿಂದ ನೀವು ಭೂತಾರಾಧನೆಯನ್ನು ಕೆಳವರ್ಗದಲ್ಲೂ ಮಾಡೋದಕ್ಕೂ ಅಥವಾ ನಾಗಾರಾಧನೆಯನ್ನು ಕೆಳವರ್ಗದವರು ಬಾಕುಡದವರು ಮಾಡೋದಕ್ಕೂ ನಾಗಾರಾಧನೆಯನ್ನು ಬ್ರಾಹ್ಮಣರು ಮಾಡೋದಕ್ಕೂ ವ್ಯತ್ಯಾಸ ಇದೆ.